ಕರ್ನಾಟಕ ಬಜೆಟ್ 2025-26 ವಿಶ್ಲೇಷಣೆ. ಜನರ ಬಜೆಟ್, ಸಿದ್ದರಾಮಯ್ಯರ ದೊಡ್ಡ ಸಂದೇಶ. ಒಂದು ಪ್ರಶ್ನೆ ಕೇಳಿ, ಒಂದು ರಾಜ್ಯದ ಬಜೆಟ್ ಎಂದರೆ ಕೇವಲ ಕೋಟಿ ಕೋಟಿ ಅಂಕಿಅಂಶಗಳ ಪುಸ್ತಕವೇ, ಅಥವಾ ಅದು ಜನರ ಬದುಕನ್ನು ಬದಲಾಯಿಸುವ ಒಂದು ಸಾಮಾಜಿಕ ಘೋಷಣೆಯೇ? ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ 2025-26 ಬಜೆಟ್ ಈಗ ರಾಜ್ಯದಾದ್ಯಂತ ದೊಡ್ಡ ಚರ್ಚೆಯಾಗುತ್ತಿದೆ. ಏಕೆಂದರೆ ಈ ಬಜೆಟ್ನ ಗಾತ್ರವೇ ದೊಡ್ಡದು. ಒಟ್ಟು ಬಜೆಟ್ ಗಾತ್ರ 3.71 ಲಕ್ಷ ಕೋಟಿ, ರಾಜಸ್ವ ವೆಚ್ಚ ಸುಮಾರು 2.87 ಲಕ್ಷ ಕೋಟಿ, ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಾವಿರಾರು ಕೋಟಿ. ಆದರೆ ಈ ಬಜೆಟ್ನ ನಿಜವಾದ ಕಥೆ ಅಂಕಿಅಂಶಗಳಲ್ಲಿ ಮಾತ್ರ ಇಲ್ಲ. ಈ ಬಜೆಟ್ ಹೇಳುತ್ತಿರುವ ಸಂದೇಶ ಏನು ಗೊತ್ತಾ? ರಾಜ್ಯದ ಅಭಿವೃದ್ಧಿ ಎಂದರೆ ಜನರ ಜೀವನ ಸುಧಾರಣೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಸಿದ್ದರಾಮಯ್ಯರ ಬಜೆಟ್ ಹಿಂದಿರುವ ದೊಡ್ಡ ಕಥೆ ಮತ್ತು ಅಂಕಿಅಂಶಗಳ ನಿಜವಾದ ಅರ್ಥ. ಭಾಗ 1. ಕರ್ನಾಟಕದ ಅತಿದೊಡ್ಡ ಬಜೆಟ್. ಕರ್ನಾಟಕ ಈ ವರ್ಷ ಮಂಡಿಸಿದ ಬಜೆಟ್ ಗಾತ್ರ 3.71 ಲಕ್ಷ ಕೋಟಿ. ಇದು ಕರ್ನಾಟಕ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬಜೆಟ್ಗಳಲ್ಲಿ ಒಂದು. ಸರ್ಕಾರ ಹೇಳುತ್ತಿರುವುದೇನು? ರಾಜ್ಯದಲ್ಲಿ ಅಭಿವೃದ್ಧಿ ಮತ್ತು ಕಲ್ಯಾಣ ಎರಡನ್ನೂ ಒಟ್ಟಿಗೆ ನಡೆಸಲು ದೊಡ್ಡ ಹಣ ಬೇಕು. ಈ ಬಜೆಟ್ನಲ್ಲಿ ರಾಜಸ್ವ ಆದಾಯ ಸುಮಾರು 2.6 ಲಕ್ಷ ಕೋಟಿ, ತೆರಿಗೆ ಆದಾಯ ಸುಮಾರು 2.05 ಲಕ್ಷ ಕೋಟಿ. ಇದರಿಂದ ಒಂದು ವಿಷಯ ಸ್ಪಷ್ಟ: ಕರ್ನಾಟಕ ಆರ್ಥಿಕವಾಗಿ ಬಲವಾದ ರಾಜ್ಯವಾಗಿಯೇ ಮುಂದುವರೆದಿದೆ. ಭಾಗ 2. ಗ್ಯಾರಂಟಿ ಯೋಜನೆಗಳ ಶಕ್ತಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ದೊಡ್ಡ ಘೋಷಣೆ ಮಾಡಿತ್ತು, 5 ಗ್ಯಾರಂಟಿಗಳು. ಅದನ್ನು ಅನೇಕರು ಪ್ರಶ್ನಿಸಿದ್ದರು. ಆದರೆ ಇಂದು ಈ ಗ್ಯಾರಂಟಿಗಳು ಕರ್ನಾಟಕದ ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ನಿಜವಾದ ಬದಲಾವಣೆ ತಂದಿವೆ. ಸರ್ಕಾರ ಹೇಳುವ ಪ್ರಕಾರ ಈ ಯೋಜನೆಗಳಿಗೆ ಒಟ್ಟು ವೆಚ್ಚ ಸುಮಾರು 52,000 ಕೋಟಿ. ಇದು ಒಂದು ದೊಡ್ಡ ಸಾಮಾಜಿಕ ಹೂಡಿಕೆ. ಗೃಹಲಕ್ಷ್ಮಿ. ಈ ಯೋಜನೆಯಡಿ ಮನೆತನದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಲಾಗುತ್ತಿದೆ. ಲಾಭ ಪಡೆಯುತ್ತಿರುವ ಮಹಿಳೆಯರು ಸುಮಾರು 1.2 ಕೋಟಿ. ಒಟ್ಟು ವೆಚ್ಚ ಸುಮಾರು 28,000 ಕೋಟಿ. ಇದು ಕೇವಲ ಹಣವಲ್ಲ, ಇದು ಮಹಿಳೆಯ ಆರ್ಥಿಕ ಸ್ವಾವಲಂಬನೆಯ ಆರಂಭ. ಅನ್ನಭಾಗ್ಯ. ಬಡ ಕುಟುಂಬಗಳಿಗೆ ಉಚಿತ ಅಕ್ಕಿ. ಸುಮಾರು 4.4 ಕೋಟಿ ಜನರಿಗೆ ಲಾಭ. ಈ ಯೋಜನೆಗೆ ವೆಚ್ಚ ಸುಮಾರು 1,000 ಕೋಟಿ. ಈ ಯೋಜನೆಯಿಂದ ಅನೇಕ ಮನೆಗಳಲ್ಲಿ ಹಸಿವು ಕಡಿಮೆಯಾಗಿದೆ ಎಂದು ಸರ್ಕಾರ ಹೇಳುತ್ತದೆ. ಗೃಹಜ್ಯೋತಿ. 200 ಯೂನಿಟ್ವರೆಗೆ ಉಚಿತ ವಿದ್ಯುತ್. ಸುಮಾರು 1.6 ಕೋಟಿ ಮನೆಗಳಿಗೆ ಲಾಭ. ವೆಚ್ಚ ಸುಮಾರು 13,000 ಕೋಟಿ. ಇದರಿಂದ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯುತ್ ಬಿಲ್ ಬಹಳಷ್ಟು ಕಡಿಮೆಯಾಗಿದೆ. ಶಕ್ತಿ ಯೋಜನೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ದಿನಕ್ಕೆ ಸರಾಸರಿ 50 ಲಕ್ಷಕ್ಕಿಂತ ಹೆಚ್ಚು ಪ್ರಯಾಣಗಳು. ಇದುವರೆಗೆ ಮಹಿಳೆಯರು ಮಾಡಿರುವ ಪ್ರಯಾಣಗಳು 200 ಕೋಟಿಗೂ ಹೆಚ್ಚು. ಇದು ಮಹಿಳೆಯರ ಸಂಚಾರ ಸ್ವಾತಂತ್ರ್ಯವನ್ನು ಹೆಚ್ಚಿಸಿದೆ. ಯುವ ನಿಧಿ. ನಿರುದ್ಯೋಗಿ ಪದವೀಧರರಿಗೆ 3,000, ಡಿಪ್ಲೊಮಾ ಪದವೀಧರರಿಗೆ 1,500. ಇದು ಯುವಕರಿಗೆ ಒಂದು ತಾತ್ಕಾಲಿಕ ಆರ್ಥಿಕ ಬೆಂಬಲ. ಭಾಗ 3. ರೈತರಿಗಾಗಿ ದೊಡ್ಡ ಮೀಸಲು. ಕರ್ನಾಟಕದ ಆರ್ಥಿಕತೆಯ ಹೃದಯವೇ ಕೃಷಿ. ಈ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸುಮಾರು 44,000 ಕೋಟಿ ಮೀಸಲು ಮಾಡಲಾಗಿದೆ. ಭಾಗ 4. ಮೂಲಸೌಕರ್ಯ ಅಭಿವೃದ್ಧಿ. ಕೇವಲ ಕಲ್ಯಾಣ ಯೋಜನೆಗಳು ಮಾತ್ರವಲ್ಲ, ಈ ಬಜೆಟ್ನಲ್ಲಿ ಅಭಿವೃದ್ಧಿಗೂ ದೊಡ್ಡ ಒತ್ತು. ರಸ್ತೆ ಅಭಿವೃದ್ಧಿ. ರಾಜ್ಯ ರಸ್ತೆ ಅಭಿವೃದ್ಧಿಗೆ ಸುಮಾರು 15,000 ಕೋಟಿ ಮೀಸಲು. ಮೆಟ್ರೋ. ಬೆಂಗಳೂರು ಮೆಟ್ರೋ ವಿಸ್ತರಣೆಗೆ ಸಾವಿರಾರು ಕೋಟಿ ಹೂಡಿಕೆ. ಇದರಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ಕಡಿಮೆ ಆಗಬಹುದು. ಕೈಗಾರಿಕಾ ಅಭಿವೃದ್ಧಿಗೆ ವಿಶೇಷ ಹೂಡಿಕೆ ಯೋಜನೆಗಳು. ಸರ್ಕಾರ ಹೇಳುವ ಪ್ರಕಾರ ಕರ್ನಾಟಕ ಈಗಾಗಲೇ ಭಾರತದ ಪ್ರಮುಖ ಹೂಡಿಕೆ ಕೇಂದ್ರ. ಭಾಗ 5. ಶಿಕ್ಷಣ ಕ್ಷೇತ್ರ. ಶಿಕ್ಷಣಕ್ಕೆ ಈ ಬಜೆಟ್ನಲ್ಲಿ ಸುಮಾರು 40,000 ಕೋಟಿ ಮೀಸಲು ಮಾಡಲಾಗಿದೆ. ಮುಖ್ಯ ಯೋಜನೆಗಳು: ಸರ್ಕಾರಿ ಶಾಲೆಗಳ ಸುಧಾರಣೆ, ಡಿಜಿಟಲ್ ಶಿಕ್ಷಣ, ಕಾಲೇಜು ಮೂಲಸೌಕರ್ಯ. ಇದು ಭವಿಷ್ಯದ ಕರ್ನಾಟಕ ನಿರ್ಮಾಣಕ್ಕೆ ಮುಖ್ಯ. ಭಾಗ 6. ಆರೋಗ್ಯ ಕ್ಷೇತ್ರ. ಆರೋಗ್ಯಕ್ಕೆ ಈ ಬಜೆಟ್ನಲ್ಲಿ ಸುಮಾರು 30,000 ಕೋಟಿ ಮೀಸಲು. ಮುಖ್ಯ ಯೋಜನೆಗಳು: ಸರ್ಕಾರಿ ಆಸ್ಪತ್ರೆಗಳ ಸುಧಾರಣೆ, ಹೊಸ ವೈದ್ಯಕೀಯ ಕಾಲೇಜುಗಳು, ಗ್ರಾಮೀಣ ಆರೋಗ್ಯ ಸೇವೆಗಳು. ಭಾಗ 7. ಮಹಿಳಾ ಸಬಲೀಕರಣ. ಈ ಬಜೆಟ್ನ ಅತ್ಯಂತ ದೊಡ್ಡ ಸಾಮಾಜಿಕ ಸಂದೇಶವೇ ಮಹಿಳಾ ಶಕ್ತಿ. ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳಿಂದ ಲಕ್ಷಾಂತರ ಮಹಿಳೆಯರು ಆರ್ಥಿಕವಾಗಿ ಬಲವಾಗುತ್ತಿದ್ದಾರೆ. ಸರ್ಕಾರ ಹೇಳುವ ಪ್ರಕಾರ ಮಹಿಳೆಯರ ಕೈಯಲ್ಲಿ ಹಣ ಬಂದರೆ ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಭಾಗ 8. ಕರ್ನಾಟಕದ ಆರ್ಥಿಕ ಶಕ್ತಿ.
ಕರ್ನಾಟಕ ಭಾರತದ ಪ್ರಮುಖ ಆರ್ಥಿಕ ರಾಜ್ಯಗಳಲ್ಲಿ ಒಂದು. ರಾಜ್ಯ ಜಿಡಿಪಿ ಸುಮಾರು 28 ಲಕ್ಷ ಕೋಟಿ. ಐಟಿ ಕ್ಷೇತ್ರದಲ್ಲಿ ಕರ್ನಾಟಕ ದೇಶದ ಮೊದಲ ರಾಜ್ಯಗಳಲ್ಲಿ ಒಂದಾಗಿದೆ. ಬೆಂಗಳೂರು ಮಾತ್ರವೇ ಭಾರತದ ಐಟಿ ರಾಜಧಾನಿ. ಈ ಬಜೆಟ್ ಈ ಆರ್ಥಿಕ ಶಕ್ತಿಯನ್ನು ಮುಂದುವರಿಸಲು ಪ್ರಯತ್ನ ಮಾಡುತ್ತಿದೆ. ಭಾಗ 9. ಸಿದ್ದರಾಮಯ್ಯರ ಆಡಳಿತ ಶೈಲಿ. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಒಂದು ವಿಶಿಷ್ಟ ನಾಯಕ. ಅವರ ರಾಜಕೀಯದ 3 ಪ್ರಮುಖ ತತ್ವಗಳು: ಸಾಮಾಜಿಕ ನ್ಯಾಯ, ಬಡವರ ಕಲ್ಯಾಣ, ಆರ್ಥಿಕ ಶಿಸ್ತು. ಈ ಬಜೆಟ್ ಕೂಡ ಅದನ್ನೇ ಪ್ರತಿಬಿಂಬಿಸುತ್ತಾ. ಭಾಗ 10. ರಾಜಕೀಯ ಸಂದೇಶ. ಈ ಬಜೆಟ್ ಕೇವಲ ಹಣದ ದಾಖಲೆ ಅಲ್ಲ, ಇದು ಒಂದು ರಾಜಕೀಯ ಸಂದೇಶ. ಕಾಂಗ್ರೆಸ್ ಸರ್ಕಾರ ಹೇಳುತ್ತಿರುವುದು: ಅಭಿವೃದ್ಧಿ ಎಲ್ಲರಿಗೂ, ಅವಕಾಶ ಎಲ್ಲರಿಗೂ, ಸಹಾಯ ಅಗತ್ಯವಿರುವವರಿಗೆ. ಕರ್ನಾಟಕ ಬಜೆಟ್ ಬಗ್ಗೆ ಅಭಿಪ್ರಾಯಗಳು ವಿಭಿನ್ನವಾಗಬಹುದು. ಆದರೆ ಒಂದು ವಿಷಯ ಸ್ಪಷ್ಟ: ಈ ಬಜೆಟ್ ಜನರನ್ನು ಕೇಂದ್ರದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಸಿದ್ದರಾಮಯ್ಯರ ಈ ಬಜೆಟ್ ಲಕ್ಷಾಂತರ ಕುಟುಂಬಗಳ ಬದುಕಿನಲ್ಲಿ ಬದಲಾವಣೆ ತರಲು ಪ್ರಯತ್ನ ಮಾಡುತ್ತಿದೆ. ಇದು ಕೇವಲ 1 ವರ್ಷದ ಯೋಜನೆಯಲ್ಲ, ಇದು ಸಾಮಾಜಿಕ ದೃಷ್ಟಿಕೋನ. ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟಲ್ಲಿ ಹೇಳಿ. ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.